ಸ್ಮೋಕರ್ ಶಿವಾಗೆ. ಸೊ ಪ್ರತಿಯೊಂದು ಬಾರಿ ಹೊಸಬರಿಗೆ ಯಾವಾಗಲೂ ಕೂಡ ಸಾಥ್ ಕೊಡ್ತಾನೆ ಇರ್ತೀರ. ಇವತ್ತು ಕೂಡ ಅದೇ ರೀತಿಯಾಗಿ ಹೊಸಬರಿಗೆ ಸಾಥ್ ಕೊಟ್ಟಿದ್ದೀರ. ಸ್ಮೋಕರ್ ಶಿವ ಅನ್ನುವಂಥ ಒಂದು ಹೊಸ ಟೀಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ನಾನು 23 ವರ್ಷದಿಂದ ಹೊಸಬಾಗಿ ಇಂಡಸ್ಟ್ರಿಗೆ ಬಂದಾಗ ನಮಗೂ ಯಾರೋ ಇಂಡಸ್ಟ್ರಿಯವರೆಲ್ಲ ಸೇರಿ ಒಂದು ಸಪೋರ್ಟ್ ಮಾಡಿದ್ದಕ್ಕೆ ನಾವು ಈ ಒಂದು ಹಂತದಲ್ಲಿದ್ದೀವಿ. ಸೊ ಹಾಗಾಗಿ ಹೊಸಬರು ಯಾರಾದರೂ ಬಂದು ಅಪ್ರೋಚ್ ಮಾಡಿದಾಗ ನನ್ನ ಫ್ಲ್ಯಾಶ್ ಬ್ಯಾಕ್ ಜ್ಞಾಪಕ ಬರುತ್ತೆ. ಸೊ ಹಾಗಾಗಿ ನಾನು ಸಪೋರ್ಟ್ ಮಾಡಬೇಕಂತೇಳಿ ಹೊಸ ಟೀಮ್ಗೆ ಹೀರೋ ಆದಂಥ ಅಭಯ್ ಅವ್ರಿಗೆ, ನಿರ್ದೇಶಕರು ಮತ್ತು ನಿರ್ಮಾಪಕರು ಶಿವ ಅವರಿಗೆ, ಮತ್ತು ಉದಯ್ DOP ಅವರಿಗೆ, ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ ಅಂತ ವಿಶ್ ಮಾಡೋದಕ್ಕೆ ಬಂದಿದ್ದೀನಿ. ಟೈಟ್ಲ್ ಒಂಥರ ಡಿಫ್ರೆಂಟ್ ಆಗಿದೆ, ಸ್ಮೋಕರ್ ಶಿವ ಅಂತ. ನಾನು ಕೇಳಿದೆ ಏನು ಈ ಥರ ಇಟ್ಟಿದ್ದೀರಾ ಅಂದ್ಬಿಟ್ಟು. ಇಲ್ಲ ಸರ್, ಅದು ಒಂದು ಸಿಗರೇಟಿಂದ ಏನೇನು ಅನಾಹುತಗಳಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಮೆಸೇಜನ್ನು ಇಟ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಸೊ ತುಂಬ ಖುಷಿ ಆಯಿತು. ಸೊ ಅಂದರೆ ವಿಶೇಷವಾಗಿ ತುಂಬ ಖುಷಿ ಆಗೋದು ಅಂದರೆ ಇವರೆಲ್ಲರೂ ಸಹ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಪ್ರತಿಭೆಗಳು. ಸೊ ಉತ್ತರ ಕರ್ನಾಟಕದ ಕಲಾವಿದರೇನಿದ್ದಾರೆ ಹೆಚ್ಚಾಗಿ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ಮೊದಲಿಂದ ನನ್ನ ಆಸೆ. ಸೊ ಹಾಗಾಗಿ ಇವತ್ತು ತುಂಬ ಜನ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ನನ್ನ ಕಡೆಯಿಂದ ವಿಶ್ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಕಾನ್ಸೆಪ್ಟ್ ಕತೆ ಕೇಳಿದ್ರೆ, ಕತೆ ಏನಾದರೂ ಹೇಳಿದ್ರೆ ನಿಮ್ಮ? ಇಲ್ಲ ಸರ್, ಈಗ ಹೌದು, ಈಗ ಮೀಡಿಯಾದವರು ಆಗಲಿ ಯಾರೇ ಆಗಲಿ ನನ್ನ ಸಿನಿಮಾಗಳೇ ಕತೆ ಕೇಳಿದಾಗ ಅದೊಂದು ಎಕ್ಸೈಟಿಂಗ್ ಪಾಯಿಂಟ್ ಅದು. ಅದನ್ನು ನಾವು ತೆರೆ ಮೇಲೆ ನೋಡಿನೇ ಆನಂದಿಸ್ಬೇಕು. ಸೊ ಹಾಗಾಗಿ ನಾನು ಅವ್ರನ್ನ ಕೇಳಿದ್ರೆ ಅಫ್ಕೋರ್ಸ್ ಅವ್ರ ಪಾಪ ಇಲ್ಲ ಅಂತ ಹೇಳಲ್ಲ, ಬಟ್ ನಾನು ಅದನ್ನು ಕೇಳೋದಕ್ಕೆ ಹೋಗಿಲ್ಲ. ಮುಂದೆ ಯಾವತ್ತಾದ್ರು ಕೇಳ್ತೀನಿ. ಬಟ್ ಒಂದು ಲೈನ್ ಏನು ಹೇಳಿದ್ರು ನನಗೆ ತುಂಬ ಇನ್ಸ್ಪೈರ್ ಆಯಿತು, ತುಂಬ ಚೆನ್ನಾಗಿದೆ.